ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ಮಧ್ಯಂತರ ಜಾಮೀನು. ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣದ 4ನೇ ಆರೋಪಿ ಅರೆಸ್ಟ್. ಇದರ ಜೊತೆಗೆ ಮತ್ತೊಂದಿಷ್ಟು ಸುದ್ದಿ ಇದೆ, ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಲೋಕಸಭಾ ಚುನಾವಣೆಯ ನಡುವೆ ಆಮ್ ಆದ್ಮಿ ಪಕ್ಷಕ್ಕೆ ಬಿಗ್ ರಿಲೀಫ್ ಸಿಕ್ಕಿದೆ. ದೆಹಲಿ ಮದ್ಯ ನೀತಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲು ಸೇರಿರುವ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ಜೂನ್ 1ರವರೆಗೂ ಕೂಡ ಮಧ್ಯಂತರ ಜಾಮೀನನ್ನು ಕೊಟ್ಟಿದೆ. ಮಧ್ಯಂತರ ಜಾಮೀನು ನೀಡುವ ಬಗ್ಗೆ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ವಾದ ಪ್ರತಿವಾದ ಆಲಿಸಿದ ಬಳಿಕ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಜೂನ್ 1ರವರೆಗೂ ಕೂಡ ಮಧ್ಯಂತರ ಜಾಮೀನನ್ನು ಕೊಟ್ಟಿದೆ. ಇನ್ನು ಜೂನ್ 2ಕ್ಕೆ ಅಧಿಕಾರಿಗಳಿಗೆ ಶರಣಾಗುವಂತೆ ತಿಳಿಸಿದೆ. ಜೈಲಿನಿಂದ ಹೊರಬಂದ ನಂತರ ಕೇಜ್ರಿವಾಲ್ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸಬಹುದು ಮತ್ತು ಪತ್ರಿಕಾಗೋಷ್ಠಿಯನ್ನು ನಡೆಸಬಹುದು. ಹಾಗೂ ಕೇಜ್ರಿವಾಲ್ ಆಮ್ ಆದ್ಮಿ ಪಕ್ಷದ ಪ್ರಚಾರದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಬಹುದು ಅಂತ ಹೇಳಲಾಗ್ತಿದೆ. ಮದ್ಯ ನೀತಿ ಪ್ರಕರಣದಲ್ಲಿ ಕೇಜ್ರಿವಾಲ್ ಅವರನ್ನ ಮಾರ್ಚ್ 21ರಂದು ಇಡಿ ಬಂಧಿಸಿತ್ತು. ಏಪ್ರಿಲ್ 1ರಿಂದ ಇಲ್ಲಿಯವರೆಗೂ ತಿಹಾರ್ ಜೈಲಿನಲ್ಲಿಯೇ ಅವರನ್ನು ಇರಿಸಲಾಗಿತ್ತು. ಬಿಜೆಪಿ ಮುಖಂಡ ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣದ 4ನೇ ಆರೋಪಿಯನ್ನ ರಾಷ್ಟ್ರೀಯ ತನಿಖಾ ಸಂಸ್ಥೆ ಅಧಿಕಾರಿಗಳು ಬಂಧಿಸಿದ್ದಾರೆ. ಹಾಸನ ಜಿಲ್ಲೆ ಸಕಲೇಶಪುರದ ಆನೆಮಹಲ್ ಬಳಿ 4ನೇ ಆರೋಪಿಯನ್ನ ಬಂಧಿಸಿದ್ದಾರೆ. ಸುಳ್ಯದ ಶಾಂತಿನಗರ ನಿವಾಸಿ ಮುಸ್ತಾಫಾ ಪೈಚಾರ್ ಬಂಧಿತ ಆರೋಪಿಯಾಗಿದ್ದು, ಆರೋಪಿಯನ್ನ ಎನ್ಐಎ ಅಧಿಕಾರಿಗಳು ಬೆಂಗಳೂರು ಎನ್ಐಎ ಕಚೇರಿಗೆ ಕರೆದೊಯ್ದಿದ್ದಾರೆ. 2022ರ ಜುಲೈ 26ರಂದು ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಬೆಳ್ಳಾರಿಯಲ್ಲಿ ಬಿಜೆಪಿ ಯುವ ಮುಖಂಡ ಪ್ರವೀಣ್ ನೆಟ್ಟಾರು ಎಂಬಾತನ ಮೇಲೆ ಮಾರಕಾಸ್ತ್ರಗಳಿಂದ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ರು. ಬಳಿಕ ಗಂಭೀರವಾಗಿ ಗಾಯಗೊಂಡಿದ್ದ ಪ್ರವೀಣ್ ನೆಟ್ಟಾರನ್ನ ಪುತ್ತೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ರು. ಇದಾದ ಬಳಿಕ ದುಷ್ಕರ್ಮಿಗಳು ವಿವಿಧ ಕಡೆಗಳಿಂದ ಪರಾರಿಯಾಗಿದ್ರು. ಈಗಾಗಲೇ 3 ಆರೋಪಿಗಳನ್ನು ಬಂಧಿಸಿರೋ ಎನ್ಐಎ ಅಧಿಕಾರಿಗಳು ಈಗ 4ನೇ ಆರೋಪಿಯನ್ನ ಬಂಧಿಸಿದ್ದಾರೆ. ಬೆಂಗಳೂರಿನ ಪ್ರತಿಷ್ಠಿತ ಮಾಲ್ ಮಂತ್ರಿಗೆ ಬಿಬಿಎಂಪಿ ಬೆಳ್ಳಂಬೆಳಗ್ಗೆಯೇ ಶಾಕ್ ನೀಡಿದೆ. ಸರಿಸುಮಾರು 50 ಕೋಟಿಗಿಂತ ಹೆಚ್ಚು ಆಸ್ತಿ ತೆರಿಗೆ ಬಾಕಿ ಉಳಿಸಿಕೊಂಡಿದ್ದಕ್ಕೆ ಬೀಗ ಬಿದ್ದಿದೆ. ಬಿಗಿ ಪೊಲೀಸ್ ಭದ್ರತೆಯೊಂದಿಗೆ ಆಗಮಿಸಿದ ಬಿಬಿಎಂಪಿ ಅಧಿಕಾರಿಗಳ ತಂಡ ಮಂತ್ರಿ ಮಾಲ್ಗೆ ಬೀಗ ಹಾಕಿದ್ದಾರೆ. ಈ ಹಿಂದೆಯೂ 8 ಬಾರಿ ಮಾಲ್ಗೆ ಬೀಗ ಹಾಕಿದ್ದ ಬಿಬಿಎಂಪಿ ಮಾಲ್ನವರು ಕೋರ್ಟ್ ಮೂಲಕ ಬೀಗ ಓಪನ್ ಮಾಡಿಸಿಕೊಂಡು ವ್ಯವಹಾರ ಮಾಡ್ತಿದ್ರು. ಬಿಬಿಎಂಪಿ ಬೀಗ ಹಾಕ್ತಿದ್ದಂತೆ ಮಾಲ್ ಎದುರು ಬಿಬಿಎಂಪಿ ಮಾಲ್ ಪರವಾಗಿರುವ ವಕೀಲರ ತಂಡ ಬಂದಿದ್ರು. ಯಾವುದೇ ಪ್ರಯೋಜನವಾಗಿರಲಿಲ್ಲ. ಇಂದಿನಿಂದ 3 ದಿನ ರಜೆ ಇರೋದ್ರಿಂದ ಸೋಮವಾರದವರೆಗೆ ಮಂತ್ರಿ ಮಾಲ್ಗೆ ಬೀಗ ಬೀಳಲಿದೆ. ಇನ್ನು ಇವತ್ತು ರಜೆ ಇರೋದ್ರಿಂದ ಮಾಲ್ಗೆ ಬರೋರ ಸಂಖ್ಯೆಯೂ ಹೆಚ್ಚಿತ್ತು. ಮಾರ್ಷಲ್ಗಳು ಮಾಲ್ ಬಂದ್ ಆಗಿರೋ ಬಗ್ಗೆ ಮೈಕ್ ಮೂಲಕ ತಿಳಿಸಿದ್ರು. ಸ್ಥಳದಲ್ಲಿ ಒಂದು ಸಿಆರ್ಪಿಎಫ್ ನಿಯೋಜಿಸಲಾಗಿದೆ. ಸಂಬಳ ಹಕ್ಕಿ ಅಂದಿದ್ದಕ್ಕೆ ವಿಕ್ಟೋರಿಯಾ ಆಸ್ಪತ್ರೆಯ 56 ಡಿ ಗ್ರೂಪ್ ನೌಕರರನ್ನ ಕೆಲಸದಿಂದ ತೆಗೆದಿರುವ ಘಟನೆ ನಡೆದಿದೆ. ಕೆಲಸದಿಂದ ವಜಾ ಮಾಡಿದ್ದಕ್ಕೆ ವಿಕ್ಟೋರಿಯಾ ಡಿ ಗ್ರೂಪ್ ನೌಕರರ ಟೆಂಡರುದಾರರ ವಿರುದ್ಧ ಪ್ರತಿಭಟನೆ ನಡೆಸಿದ್ದಾರೆ. ಈ ವೇಳೆ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಪ್ರತಿಭಟನೆ ಮಾಡುತ್ತಿದ್ದ ನೌಕರರನ್ನ ವಶಕ್ಕೆ ಪಡೆದಿದ್ದಾರೆ. ಬಿಎಂಟಿಸಿ ಬಸ್ನಲ್ಲಿ ಪ್ರತಿಭಟನಾಕಾರರನ್ನ ಚಾಮರಾಜಪೇಟೆಯ ಶಂಕರಾಪುರಂನ ಕಲ್ಯಾಣ ಮಂಟಪ ಮೈದಾನದಲ್ಲಿ ಕೂಡಿ ಹಾಕಲಾಗಿದೆ. ಪೊಲೀಸರ ವಿರುದ್ಧ ಕೂಡ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ರು. ಮೈದಾನದ ಒಳಗಡೆ ನ್ಯಾಯಕ್ಕಾಗಿ ಧಿಕ್ಕಾರವನ್ನು ಕೂಗಿದ್ರು. ಗುತ್ತಿಗೆ ಪಡೆದಿದ್ದ ಏಜೆನ್ಸಿ ಬದಲಾವಣೆಯಿಂದ ಸಂಬಳ ಆಗಿಲ್ಲ ಅಂತೇಳಿ ಆಕ್ರೋಶ ವ್ಯಕ್ತಪಡಿಸಿದರು. ನೀರಿನ ಹೊಂಡದಲ್ಲಿ ಬಿದ್ದು 3 ಸಾವನ್ನಪ್ಪಿರುವಂತಹ ಘಟನೆ ಬಳ್ಳಾರಿಯ ಜಿಂದಾಲ್ ಕಾರ್ಖಾನೆಯಲ್ಲಿ ನಡೆದಿದೆ. ಪೈಪ್ಲೈನ್ ಚೆಕ್ ಮಾಡುವ ವೇಳೆ ನೀರು ರಭಸವಾಗಿ ಹರಿದ ಪರಿಣಾಮ 3 ನೀರಿನ ಹೊಂಡದಲ್ಲಿ ಬಿದ್ದು ಸಾವನ್ನಪ್ಪಿದ್ದಾರೆ. ಬೋನಹಳ್ಳಿ ಮೂಲದ ಜಡ್ಡೆಪ್ಪ, ಬೆಂಗಳೂರು ಮೂಲದ ಸುಶಾಂತ್, ಚೆನ್ನೈ ಮೂಲದ ಮಹದೇವನ್ ನೀರಿನ ಹೊಂಡಕ್ಕೆ ಬಿದ್ದು ಸಾವನ್ನಪ್ಪಿದಂತಹ ದುರ್ದೈವಿಗಳಾಗಿದ್ದಾರೆ. ಇನ್ನು ಸ್ಥಳಕ್ಕೆ ತೋರಣಗಲ್ಲು ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದು, ಘಟನೆಗೆ ನಿಖರವಾದಂತಹ ಕಾರಣ ಏನು ಅನ್ನೋದರ ಬಗ್ಗೆ ತನಿಖೆ ನಡೆಸಿದ್ದಾರೆ. ಮಳೆ ಬಂದ್ರೆ ಸಾಕು ರಾಜಧಾನಿ ಬೆಂಗಳೂರು ಪರಿಸ್ಥಿತಿ ಅಯೋಮಯ. ನಿನ್ನೆ ಸುರಿದ ಮಳೆಗೆ ಗಾರ್ಡನ್ ಸಿಟಿ ಮಂದಿ ನಲುಗ್ ಹೋಗಿದ್ದಾರೆ. ಚಾಮರಾಜಪೇಟೆಯ ಜೆಜಿಆರ್ ನಗರದಲ್ಲಿರುವ ಮನೆಗಳಿಗೆ ಸಲ್ಲಾರ್ಪುರಿಯ ಸತ್ವ ಅಪಾರ್ಟ್ಮೆಂಟ್ನಿಂದ ಕೊಳಚೆ ನೀರು ಮನೆಗಳಿಗೆ ನುಗ್ಗುತ್ತೆ ಅಂತ ನಿವಾಸಿಗಳು ಆಕ್ರೋಶ ಹೊರಗಾಕಿದ್ದಾರೆ. ನಾಗರಬಾವ್ಯ ಎನ್ಜಿಎಫ್ ಲೇಔಟ್ನಲ್ಲಿ ರಾತ್ರಿ ಸುರಿದ ಮಳೆಗೆ ಭಾರಿ ಅನಾಹುತವೊಂದು ತಪ್ಪಿ ಹೋಗಿದೆ. ರಾಯಚೂರಿನಿಂದ ಕೂಲಿ ಕೆಲಸಕ್ಕೆ ಬಂದಿದ್ದ ಶಿವು ಕುಟುಂಬ ಶೆಡ್ಡೊಂದರಲ್ಲಿ ವಾಸವಾಗಿತ್ತು. ಜೋರು ಮಳೆಗೆ ಶೆಡ್ ಪಕ್ಕವೇ ವಿದ್ಯುತ್ ಕಂಬದ ಮೇಲೆ ಬೃಹತ್ ಮರ ಬಿದ್ದಿದೆ. ಈ ಬಗ್ಗೆ ಬಿಬಿಎಂಪಿಗೆ ದೂರು ಕೊಟ್ಟರು ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ನಾಗರಬಾವಿ ನೃಪತುಂಗನಗರದ 4ನೇ ಮುಖ್ಯ ರಸ್ತೆಯುದ್ದಕ್ಕೂ ಒಂದೇ ರಸ್ತೆಯಲ್ಲಿ 10ಕ್ಕೂ ಅಧಿಕ ಮರಗಳು ಧರಾಶಾಹಿಯಾಗಿದೆ. ಏಕಾಏಕಿ ಬಿದ್ದ ಮರಗಳಿಂದ ಸ್ಥಳೀಯರು ಆತಂಕಕ್ಕೀಡಾಗಿದ್ದು, ಬಿಬಿಎಂಪಿ ಅಧಿಕಾರಿಗಳ ಬೇಜವಾಬ್ದಾರಿಗೆ ನಿವಾಸಿಗಳು ಕಿಡಿಕಾರಿದ್ದಾರೆ. ಹೀಟ್ ವೇವ್ನಿಂದ ಬೆಂದು ಬಸವಳಿದಿದ್ದ ರಾಜ್ಯಕ್ಕೆ ವರುಣ ತಂಪೆರೆದಿದ್ದಾನೆ. ವರುಣನ ಆಗಮನದಿಂದ ರಾಜ್ಯದಲ್ಲಿ ಹೀಟ್ ವೇವ್ ತಗ್ಗಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ಕಡೆ ಮಳೆಯಾಗ್ತಾ ಇದ್ದು, ಸದ್ಯಕ್ಕೆ ಹೀಟ್ ವೇವ್ ಸುಳಿವಿಲ್ಲದಂತಾಗಿದೆ. ಈ ಬಗ್ಗೆ ಹವಾಮಾನ ಇಲಾಖೆ ವರದಿ ಕೊಟ್ಟಿದ್ದು, ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ತಾಪಮಾನದ ಪ್ರಮಾಣದಲ್ಲೂ ಇಳಿಕೆಯಾಗಿದೆ. ಬೆಂಗಳೂರು ನಗರದಲ್ಲಿ 33.6 ಡಿಗ್ರಿ ಸೆಲ್ಸಿಯಸ್ ಇದ್ದು, ಕಲಬುರಗಿಯಲ್ಲಿ 38.2 ಡಿಗ್ರಿ ಸೆಲ್ಸಿಯಸ್ ಇದೆ. ವಿಜಯಪುರದಲ್ಲಿ 40.2 ಡಿಗ್ರಿ ಸೆಲ್ಸಿಯಸ್, ಬಾಗಲಕೋಟೆಯಲ್ಲಿ 40.6 ಡಿಗ್ರಿ ಸೆಲ್ಸಿಯಸ್,
ಉಷ್ಣಾಂಶ ಇದೆ. ಸದ್ಯ ರಾಜ್ಯದೆಲ್ಲೆಡೆ ಮಳೆಯಾಗ್ತಾ ಇರೋದ್ರಿಂದ ಸುಡು ಬಿಸಿಲಿಗೆ ಬಂದು ಬಸವಳಿದಿದ್ದ ಜನ ಮಳೆ ಕಂಡು ಖುಷಿಯಾಗಿದ್ದಾರೆ. ಬೆಂಗಳೂರಿನಲ್ಲಿ ಇವತ್ತು ಕೂಡ ಮಳೆಯಾಗೋ ಸಂಭವ ಇದ್ದು ಮುಂದಿನ 5 ದಿನಗಳ ಕಾಲ ಗುಡುಗು ಮಿಂಚು ಸಹಿತ ಬಿರುಗಾಳಿ ಸಹಿತ ಮಳೆ ಸಾಧ್ಯತೆ ಇದೆ. ಈ ನಡುವೆ ಕೂಲಿ ಕಾರ್ಮಿಕ ಬಿಸಿಲಿನ ಝಳಕ್ಕೆ ಕುಸಿದು ಬಿದ್ದು ಸಾವನ್ನಪ್ಪಿರುವ ಘಟನೆ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಕಿಟ್ಟಾವಡಿ ಗ್ರಾಮದಲ್ಲಾಗಿದೆ. 58 ವರ್ಷದ ಮಲ್ಲಪ್ಪ ತೊಗರೆಖೇಡ ಎಂಬ ಕೂಲಿ ಕಾರ್ಮಿಕ ಸಾವನ್ನಪ್ಪಿದ್ದು ಗ್ರಾಮ ಪಂಚಾಯಿತಿ ವತಿಯಿಂದ ನಡೆದ ನರೇಗಾದಲ್ಲಿ ಕೂಲಿ ಕೆಲಸ ಮಾಡ್ತಾ ಇದ್ದಾಗ ಕುಸಿದು ಬಿದ್ದು ಮಲ್ಲಪ್ಪ ಸಾವನ್ನಪ್ಪಿದ್ದಾರೆ. ರಾಜಧಾನಿ ಬೆಂಗಳೂರಿನಲ್ಲಿ ಮಳೆರಾಯ ಕಾಲಿಟ್ರೆ ಸಾಕು ಹಾವುಗಳು ಎಲ್ಲಂದ್ರಲ್ಲಿ ಪ್ರತ್ಯಕ್ಷ ಆಗ್ತಾ ಇದೆ. ಬಿರು ಬಿಸಿಲ ನಡುವೆ ಹಲವು ದಿನಗಳು ಬಿಲಗಳಲ್ಲೇ ಹೆಚ್ಚಾಗಿ ಉಳಿದಿದ್ದ ಹಾವು ಒಂದೇ ಮಳೆಗೆ ಬಿಲಗಳಿಂದ ಹೊರಬರೋಕೆ ಆರಂಭಿಸಿದೆ. ಮನೆಯ ಕಟ್ಟಡಗಳಲ್ಲಿ, ಮನೆಯ ಸಂದಿಗೊಂದಿಗಳಲ್ಲಿ, ಅಡುಗೆ ಮನೆಯಲ್ಲಿ, ವಾಟರ್ ಟ್ಯಾಂಕ್ ಅಲ್ಲಿ ಹಾಗೂ ವಾಹನಗಳಲ್ಲೂ ಹಾವುಗಳು ಪ್ರತ್ಯಕ್ಷ ಆಗ್ತಾ ಇದ್ದು ಮಳೆ ಬರೋದಕ್ಕೂ ಮೊದಲು ದಿನಕ್ಕೆ 5ರಿಂದ 6 ಕೇಸ್ ಬರ್ತಾ ಇತ್ತು. ಈಗ 3 ದಿನದಲ್ಲಿ 100 ಕೇಸ್ಗಳು ಬರ್ತಾ ಇದೆಯಂತೆ. ಇನ್ನು ಊಹೆ ಮಾಡೋಕ್ಕೂ ಸಾಧ್ಯವಾಗದ ಜಾಗದಲ್ಲಿ ಹಾವುಗಳು ಕಂಡು ಬರ್ತಾ ಇದೆ ಅಂತಾರೆ ಉರುಗ ತಜ್ಞರು. ಹೀಗಾಗಿ ರಾಜ್ಯದ ಮಂದಿ ಸದಾ ಎಚ್ಚರಿಕೆಯಿಂದಿದ್ರೆ ಒಳ್ಳೇದು. ಮಳೆರಾಯ ಬಂದು ದಡಾರ್ನ ಸುರಿದ್ಬಿಟ್ಟ. ಸುರಿದ ತಕ್ಷಣ ಎಲ್ಲ ಗೋಲ್ಗಳಿಗೆಲ್ಲ ನೀರೊಳಗೆ ಹಾವು ಮಲಗಿರೋ ಜಾಗಗಳಿಗೆಲ್ಲ ನೀರು ಹೊಂಟೋಯ್ತು. ಆಗ ಹಾವುಗಳೆಲ್ಲ ಮನೆ ಕಡೆಗೆ ಬಂದವೆ. ದಯವಿಟ್ಟು ಮನೆ ಕಡೆಗೆ ಬಂದವೆ, ಜೋಪಾನ, ಜಾಗ್ರತೆಗಿರ್ರಿ. ಹಾವುಗಳು ಮನೆಗೆ ಪ್ರವೇಶ ಮಾಡಿದೆ. ದಯವಿಟ್ಟು ತಕ್ಷಣವೇ ಉರುಗ ತಜ್ಞರು ಫೋನ್ ಮಾಡಿ ಅರ್ಧರಾತ್ರಿ ಬಂದು ಆ ರಕ್ಷಣೆ ಮಾಡಿ ಕಾಡು ಬಿಡ್ತಾರೆ. ಈ ಮಳೆಗಾಲದಲ್ಲಿ ಎಚ್ಚರಿಕೆಯಿಂದಿರ್ರಿ. ಬೆಂಗಳೂರು ನಗರ ಸುತ್ತಮುತ್ತ ಹಾವುಗಳು ಸಂತತಿ ಜಾಸ್ತಿ ಇದೆ. ಹಾವುಗಳು ಬಂದು ಕೋಲ್ಡ್ ಬ್ಲೀಡೆಡ್ ಅನಿಮಲ್ಸು, ಹಂಗಾಗಿ ಅದಕ್ಕೆ ಜಾಸ್ತಿ ಹೀಟು ಬೇಡ, ಜಾಸ್ತಿ ಕೋಲ್ಡು ಬೇಡ, ನಾರ್ಮಲ್ ಟೆಂಪರೇಚರ್ ಬೇಕು. 30 ಡಿಗ್ರಿ ಟೆಂಪರೇಚರ್ ಬೇಕಾಗಿರುತ್ತೆ. ಈಗ ನೋಡ್ತಾ ಇದ್ದೀವಿ, ಈಗ ಬೇಸಿಗೆ ಸಂಟಿಲಿ ಈಗ ಮಳೆ ಬರ್ತಾ ಇದೆ. ಸೊ ಅತಿ ಹೆಚ್ಚು ಮಳೆ ಬರೋದ್ರಿಂದ ಏನಾಗುತ್ತೆ ಅಂದರೆ ಹಾವಿಗೆ ಎಲ್ಲಿ ಓಲಲ್ಲಿರ್ಬೋದು, ಮೂರಿಯಲ್ಲಿರ್ಬೋದು, ಎಲ್ಲಿ ಕೂತಿದೆ ಆ ಜಾಗದಿಂದ ಸೊ ನೀರು ಎಲ್ಲಿ ಬರಲ್ಲ, ಸೊ ಅಲ್ಲಿ ಹಾವುಗಳು ಬರೋದು ಕಾಮನ್ ಆಗಿದೆ. ಕೋಲ್ಡ್ ಜಾಸ್ತಿ ಆದಾಗ ಏನಾಗುತ್ತೆ ಅಂದರೆ ಅದು ಹೀಟ್ಗೆ ಜಾಗಕ್ಕೆ ಬರುತ್ತೆ. ಅಂದರೆ ಕಿಚನ್ ಇರ್ಬೋದು, ಕಾರ್ ಒಳಗಡೆ ಇರ್ಬೋದು, 2 ವೀಲರ್ ಇರ್ಬೋದು, ಸೊ ಕಾರ್ ಗ್ಯಾರೇಜ್ ಒಳಗಡೆ